ಈಗ ಟೊಮೆಟೊ ತೋಟದ ಬಂದೆ. ಬೆಳಗ್ಗೆ ಎದ್ಬಿಟ್ಟು ಮನೆ ಹತ್ರ ಕೆಲಸ ಇತ್ತು ಹಸುಗಳದ್ದು, ಎಲ್ಲ ಮುಗಿಸ್ಬಿಟ್ಟು ಬಂದೆ. ಮೊನ್ನೆ ಇಕ್ಕಿದ್ದು ನಾರುಗಳು ಮತ್ತೆ ಕಲೆ ಹಾಕಿದ್ದೆ, ಎಲ್ಲ ಚೆನ್ನಾಗಿದೆ ಮೊಳಕೆಗಳೆಲ್ಲ ನೋಡಿ. ಈ ಥರ ಏನಂದರೆ ಈ ಸ್ಟೇಜಿಗೆ ಬಂದಾಗ ಸ್ವಲ್ಪ ಮುಸ್ಕಟ್ಟು ಬರುತ್ತೆ. ಮುಸ್ಕಟ್ಟು ಅಂದರೆ ಈ ಥರ ಬುಡದ ಹತ್ರ ಹೊಡೆದಾಕುತ್ತೆ. ಇದುವರೆಗೂ ಏನಿಲ್ಲ. ಈ ಥರ ಬಂದರೆ ಮಣ್ಣು ಹಾಕಬೇಕು ಬುಡಕ್ಕೆ. ನೆನೆ ನೈಟು ನೀರು ಹಾಕಿದ್ದೆ, ಚೆನ್ನಾಗಿ ನೆನ್ಕೊಂಡಿದ್ದೆ. ಮದ್ದು ಹೊಡಿಬೇಕು. ಈ ಥರ ಎಲ್ಲ ಬಿದ್ದೋಗ್ತಾ ಇರುತ್ತೆ ನೋಡಿಕೊಂಡು. ಏನಿದ್ರು ಹಳೆ ಬೆಡ್ಗಳಾಗ ಬೆಳೆ ಮಾಡೋದಂದರೆ ಸ್ವಲ್ಪ ಕಷ್ಟನೇ. ಅಂದರೆ ಬೆಳೆ ಮಾಡೋದು ಕಷ್ಟ ಅಲ್ಲ, ಅದನ್ನು ನಾರುಗಳನ್ನ ಅಂಟಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಇದು ಮಿಶ್ರ ಬೆಳೆ ಆಗ್ಬಿಟ್ಟಿದೆ. ಫಸ್ಟು ನಾನು ಸಾಹು ಅಂದ್ಕೊಂಡು ಸಾಹು ಬೆಳೆ ಮಾಡಿದ್ದು. ಸಾಹು ನಾರು ಹಾಕ್ಸಿದ್ದೆ. ಸಾಹು ನಾರು ಏನಾಗ್ಬಿಡ್ತು, ಸ್ವಲ್ಪ ಎಳೆಸಿತ್ತು, ಕೆಳಗಡೆ ನಾನು ಗಾತುಗಳಾಕ್ಬಿಟ್ಟು ಗೊಬ್ಬರ ಹಾಕಿದ್ದೆ. ತಿಪ್ಪೆ ಗೊಬ್ಬರ, DAP, ಕಾನ್ಗೆ ಹಿಂಡಿ ಎಲ್ಲ ಮಿಕ್ಸ್ ಹಾಕಿ ಗೊಬ್ಬರ ಹಾಕಿದ್ದೆ. ಆ ಗೊಬ್ಬರ ಹಾಕಿದ್ರಿಂದ ಏನಾಗೋಯಿತು, ಗೊಬ್ಬರದ ಸರ ಒಂದೇ ಸರಿ ಸಿಕ್ಬಿಡ್ತು. ನಾನು ಏನು ಮಾಡಿದೆ, ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂದರೆ, ನಾನು ಗೊಬ್ಬರ ಹಾಕಿಬಿಟ್ಟು ತುಂಬ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು 10 ಡೇಸ್ ಬಿಟ್ಬಿಟ್ಟಿದ್ದೆ. ಅದು ಸಾರ ಎಲ್ಲ ಭೂಮಿ ಅಂದರೆ ಮಣ್ಣಲ್ಲಿ ಸೇರ್ಕೊಂಡ್ಬಿಡ್ತಾಯಿತ್ತು. ಆಮೇಲೆ ನಾನು ನಾರುಗಳನ್ನ ಉಣಿದಿದ್ರೆ ಎಫೆಕ್ಟ್ ಆಗ್ತಾಯಿರಲಿಲ್ಲ ಅಷ್ಟೊಂದು. ಬಟ್ ಸ್ವಲ್ಪ ಬೇಗನೆ ಆ ಥರ ಬಿದ್ದು ಮಾಡಿದೆ. ಆ ಥರಕ್ಕೆ ಪ್ರತಿಫಲ ನನಗೊಂದು 2,000 ನಾರು ಜಾಸ್ತಿ ಬಿತ್ತು. ಅಂದರೆ ಸತ್ತೋಗಿದ್ದ ನಾರನ್ನ ಮತ್ತೆ ಬೇರೆ ತಂದು ಉಣಿದ್ದಾಯಿತು. ಅದು ಫಸ್ಟು ಸಾಹೋ ಉಣಿದ್ದಕ್ಕೆ. ನೆಕ್ಸ್ಟ್ ಬಂದಿದ್ದು ನನ್ನ ಹತ್ರ ಬಾಹೋ, ಸೇಮ್ ಕಂಪ್ನಿನೇ, ಬಟ್ಟು ಡಿಫ್ರೆನ್ಸ್ ಇರುತ್ತೆ ಸಾಹೋಗೂ ಅದಕ್ಕೂ. ಬಾಹೋನು ಚೆನ್ನಾಗಿ ಬೆಳೆ ಬರುತ್ತೆ ಅಂತಾರೆ. ನಾನು ಇದುವರೆಗೂ ಮಾಡಿಲ್ಲ. ಇದಕ್ಕೆ ಮುಂಚೆ ಮಾಡಿದ್ದು ಸೀಡ್ಸು, ಈಗ ಮಾಡ್ತಿರೋದು ನಾಟಿ ಗುಂಡು ಬರುತ್ತಲ್ಲ ಆ ಥರ ಕಾಯಿ. ಸಾಹೋ ಚೆನ್ನಾಗಿ ಅಂದರೆ ಒಳ್ಳೆ ಮಾರ್ಕೆಟ್ ಇರುತ್ತೆ. ಮಾರ್ಕೆಟ್ ಮೀನ್ಸ್ ಏನಂದರೆ ಸ್ವಲ್ಪ ತಡೆಯುತ್ತೆ ಕಾಯಿ, ಅಷ್ಟು ಬೇಗ ಪಾರ್ಸಲ್ ಹೋಗೋದಕ್ಕೆ ಎಲ್ಲ. ಮಾರ್ಕೆಟಲ್ಲಿ ಸಾಹೋ ಅಂದ್ರೇ ಅದನ್ನೊಂದು ಲೆಕ್ಕದಲ್ಲಿ ತೆಗಿತಾರೆ. ಅದಕ್ಕೆ ಅಂತ ಸಾಹೋ ಮಾಡಿದ್ದು. ಬಾಹೋನು ಮಿಕ್ಸ್ ಆಗಿದೆ. 2 ಬೆಳೆನೂ ನೋಡ್ಬಿಡೋಣ ಅಂತ. ಅದೊಂದು 2,000 ನಾರು ಬಿದ್ದಿದೆ, ಇನ್ನೊಂದು 1,000 ನಾರು ಬಿದ್ದಿದೆ. ಇನ್ನೂ ಒಂದು 300 ನಾರವರೆಗೂ ಇದೆ, ಹಂಗೆ ಒಂದು 3 ಟ್ರೇವರೆಗೂ. ಅದು ಬೇಕಿದ್ದರೆ ನಾವು ಎಲ್ಲಾದರೂ ಹೋಗಿದ್ದು ಬಂದಿದ್ದ ಹತ್ರ ಮತ್ತೆ ಇಟ್ಕೋಬೋದು. ಈ ಕಡೆ ನೋಡ್ತಿದ್ದೀರಲ್ಲ, ಆ ಕಡೆ ಸ್ವಲ್ಪ ಕಮ್ಮಿನೇ ಹೋಗಿರೋದು. ಈ ತುಂಡದಲ್ಲಿ ಸ್ವಲ್ಪ ಜಾಸ್ತಿ ಹೋಗಿದೆ. ಏನು ಮಾಡೋಕ್ಕಾಗಲ್ಲ. ಇದು ಅರ್ಧ ಎಕರೆ ಬೈಲು, ಆದರೂ ಏನೋ ಹೋಗ್ತಾ ಇದೆ ನಾರುಗಳಲ್ಲಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ತ್ಯಾವ ಆಗ್ತಾಯಿಲ್ಲ ಅಲ್ಲಿ ನೋಡಿ. ಇಲ್ಲಿ ತ್ಯಾವ ಆಗಿದ್ರೂ ಒಣಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಬಂದಷ್ಟು ಹೊಟ್ಟೆ ತುಂಬಿಸ್ಕೋಬೇಕಷ್ಟೆ. ಟೊಮೆಟೊ ತೋಟ ನೋಡ್ಕೊಂಬಂದು ಮೇವು ಕೊಯ್ತಾ ಇದ್ದೀನಿ. ಇದು ನಾನು ಹಾಕಿರೋದು ಸೂಪರ್ ನೇಪಿಯರ್ ಮೇವು, ಸೂಪರ್ ನೇಪಿಯರು. ಮತ್ತು ನೋಡಿ, ಮಾವಿನ ಗಿಡ ಎಲ್ಲ ಮುಗಿಬಿಡ್ತಿದೆ. ಇದು ನಾನು ತೋಪು ಮಾರೋದಿಲ್ಲ, ನಾನೇ ಸ್ವಂತ ಮಾಡ್ಕೊತೀನಿ. ಇನ್ನೂ ಕೆಲವೊಂದು ಕಡೆ ನಾನೇ ಓನ್ ಮಾಡಿಕೊಂಡು ತೊಗೊಂಡು ತೋಪುಗಳನ್ನ ಅದು ಬಿಸ್ನೆಸ್ ಮಾಡ್ತೀನಿ. ಎಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇದೆಲ್ಲ ಮುಗ್ಗು ಬರ್ತಾಯಿದೆ, ಮುಗ್ಗು ಸ್ಟಾರ್ಟ್ ಆಗಿದೆ ನೋಡಿ. ಅಲ್ಲಲ್ಲಿ ಬಂದುಬಿಟ್ಟಿದೆ ಹೂವು. ಈಗಿಂದ ಇವಾಗ ಜನವರಿ ಸಂಕ್ರಾಂತಿ ಟೈಮ್ಗೆ ಇವಾಗಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಕೋಸಿಗೆಲ್ಲ ಔಷಧಿ ಕೊಟ್ಟೆ, ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದೆ. ಇದು ಚೆನ್ನಾಗಿದೆ, ನಾರು ಚೆನ್ನಾಗಿ ಅಂಟ್ಕೊಳ್ತಾ ಇದೆ, ಚೆನ್ನಾಗಿ ಬೇರು ಬಿಟ್ಕೊಂಡಿದೆ. ಇದಕ್ಕೆ ಮುಂಚೆ ಬೆಳೆ ಸ್ವಲ್ಪ ಲಾಸ್ ಆಗ್ಬಿಡ್ತು ನನಗೆ. ಒಂದು 10,000ವರೆಗೂ ಹೋಗ್ಬಿಡ್ತು, ಏನೂ ಸಿಗಲಿಲ್ಲ. ಈ ಬೆಳೆಯಲ್ಲಿ ಏನಾದರೂ ಆಗುತ್ತೆ ಅಂತ ನೋಡಿದ್ದೀನಿ. ಟೋಟಲ್ ಒಂದು 17,000 ನಾರು ಬಿದ್ದಿದೆ ಈ ಭೂಮಿಲಿ. ಇದಕ್ಕೆ ಮುಂಚೆ ಬೆಳೆಯಲ್ಲಿ ತಿಪ್ಪೆ ಗೊಬ್ಬರ ಒಂದು 8 ಲೋಡ್ವರೆಗೂ ಓಡಿಸಿದ್ದೆ, ನನ್ನದೇ ಸ್ವಂತ ಇತ್ತು. ಅದೇ ಇನ್ನೊಂದು ಈ ಬೆಳೆ ಮತ್ತು ಮತ್ತೊಂದು ಬೆಳೆ ಮಾಡ್ಕೋಬೋದು. ಆಮೇಲೆ 1 ಇಯರ್ ಒಂದ್ಸಲಿ ನಾನು ತೋಟಕ್ಕೆ ತಿಪ್ಪೆ ಗೊಬ್ಬರ ಓಡಿಸ್ತಾ ಇರ್ತೀನಿ. ಈ ಬೆಳೆ ಕೊಟ್ಟಾಗ ಇದಕ್ಕೆ ನಾರ್ಮಲಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಮೂಟೆ ಗೊಬ್ಬರಗಳು ಮೊನ್ನೆ ಒಂದು 20 ಆಗಿದೆ. ಮತ್ತು ಡ್ರಿಪ್ಪಲ್ಲಿ ಬಿಡೋ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಏನಿದ್ರು ನಮ್ಮ ಬೆಳೆ ಎಷ್ಟೇ ಇದು ಮಾಡಿದ್ರೂ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಇಲ್ಲದೆ ನಾವು ಬೆಳೆ ಮಾಡೋದಕ್ಕೆ ಆಗೋದಿಲ್ಲ. ಈಗಿರೋ ಸಿಚುವೇಷನಲ್ಲಿ, ಈಗಿರೋ ರೋಗಗಳಲ್ಲಿ. ಇನ್ ಕೇಸ್ ನಾವೇನಾದರೂ ಆ ಥರ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಎಲ್ಲ ಬಿಟ್ಟು ಆರ್ಗಾನಿಕ್ಕಾಗಿ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ 50% ಇಲ್ಲ 60% ಪ್ರೊಡಕ್ಷನ್ ನಿಂತೋಗುತ್ತೆ ಫುಡ್ ಮೇಲೆ. ಅಂತ ಈ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸ್ ಯೂಸ್ ಮಾಡಿ ಬೆಳೆ ಬೆಳೆಯೋದು ಎಲ್ಲ ತಪ್ಪು ಅನ್ನೋದು ಅದರ ರಾಂಗು. ಏಕೆ ಅಂದರೆ 1947 ನಮ್ಮ ಈ ಕಂಟ್ರೀಲಿ 40 ಇಯರ್ಸ್ಗೇನೋ ಇತ್ತು ಹ್ಯೂಮನ್ಸು ಲೈಫು. ಈಗ 70 ಇಯರ್ಸ್ವರೆಗೂ ಬಂದಿದೆ. ನಾವು ಜನ್ರೇಷನ್ಸು ಹೋದಂಗೆ ನಮ್ಮದು ಪಾಪ್ಯುಲೇಷನ್ಸ್ ಜಾಸ್ತಿ ಆದಂಗೆ ನಮ್ಮ ಫುಡ್ ಪ್ರೊಡಕ್ಷನ್ ಅನ್ನೋದು ಚೆನ್ನಾಗಿರಬೇಕು. ಶ್ರೀಲಂಕಾದಲ್ಲಿ ನಮಗೆ ಒಂದೇ ಸಲ ಏನು ಮಾಡಿಬಿಟ್ರು, ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಎಲ್ಲ ಆರ್ಗಾನಿಕ್ಕಾಗಿ ಹೋಗ್ಬೇಕು ಅಂತ ಎಲ್ಲ ಬ್ಯಾನ್ ಮಾಡಿಬಿಟ್ರು. ಎಲ್ಲ ಬ್ಯಾನ್ ಮಾಡಿದ ಕಾರಣ ಅಲ್ಲಿ ಒಂದೇ ಸಲ ಫುಡ್ಸು ಗ್ರಾಸರೀಸು ವೆಜಿಟೇಬಲ್ಸು ಎಲ್ಲ ಒಂದೇ ಸಲ ಹೈಕ್ ಆಗೋಯ್ತು.
ತುಂಬ ಜನ ನನಗೆ ಅದೇ ಆಶ್ಚರ್ಯ ಆಗೋದು, ಆರ್ಗಾನಿಕ್ ಅಂತಾರೆ. ಈವನ್ ಮ್ಯಾಂಗೋ ಸಹ ನಾವು ಇಟ್ಟಿದ್ದೀವಿ ಅಂದರೆ ನಿಮಗೆ ಹೋಗ್ತಾ ನಾನು ರೋಗ ತೋರಿಸ್ತಾನೆ ಇರ್ತೀನಿ. ಅಂದರೆ ಆರ್ಗಾನಿಕ್ಕಾಗಿ ಬೆಳೆ ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ. 40% ಬೆಳೆ ಮಾತ್ರ ಬರುತ್ತೆ. ನಾವು 90% ಇಲ್ಲ 80% ತೆಗಿಯೋಕ್ಕಾಗಲ್ಲ. ಈಗ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ವಿ ಅಂದರೆ ಒಂದು 80% ಬೆಳೆ ತೆಗಿಬೋದು. ತೋಟದ ಹತ್ರ ಎಲ್ಲ ಕೆಲಸ ಮುಗಿಸಿ ಮನೆ ಹತ್ರ ಹಸುಗಳಿಗೆಲ್ಲ ನೋಡಿಬಿಟ್ಟು ಇದೆ ತಾಳು ಎತ್ಕೊಂಡು ಹೋಗೋಣ ಅಂತ ಬಂದೆ. ತಾಳು ಅಂದರೆ ಒಣಲ್ಲು. ಒಂದು 2.5 ಹಾಕಿದ್ದೀನಿ, ಇನ್ನೊಂದು 2 ಕಟ್ಬಿಟ್ಟು 3 ಕಟ್ಬಿಟ್ಟು ಮತ್ತು ಒಂದು 3 ಹಾಕ್ಬಿಟ್ಟು ಮತ್ತು ನೋಡೋಣ ಇಷ್ಟಾಗುತ್ತೆ. ಇಲ್ಲೇನಪ್ಪ ಅಂದರೆ ಮೇಜರ್ ನನಗೆ ವೆಹಿಕಲ್ ಬರೋದಕ್ಕೆ ಇಲ್ಲಿ ದಾರಿ ಇಲ್ಲ. ಈ ಕಡೆಯಿಂದ ಒಂದು ದಾರಿ ಇದೆ, ಬಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಕಡೆಯಿಂದ ಎಲ್ಲ 2 ವೀಲರ್ ಬರ್ಬೋದು ಅಷ್ಟೇ, 4 ವೀಲರ್ಸು 6 ವೀಲರ್ಸ್ ಅದು ಬರೋಕ್ಕಾಗೋದಿಲ್ಲ. ಈ ಥರ ಇದ್ದರೆ ಕಷ್ಟ. ತೋಟಗಳ ಹತ್ರ ತೋಟಗಳಿಗೆಲ್ಲ ದಾರಿ ಇದ್ರೇ ಚೆನ್ನಾಗಿರುತ್ತೆ. ಎಲ್ಲ ಸ್ವಲ್ಪ ಇದೆ, ಇಲ್ಲ ಸ್ವಲ್ಪ ಎತ್ಕೊಂಡು ಹಾಕ್ಬಿಟ್ರೆ ಇಲ್ಲಿಂದ ವರ್ಕ್ ಮುಗಿಯುತ್ತೆ. 1.5 ಕಟ್ಕೊಂಡಿದ್ದೀನಿ ದೊಡ್ಡದಾಗೆ ನೋಡಿ. ಈಗ ಈ ತೋಪ ಒಳಗಡೆ ದೂರ ಹೋಗ್ಬೇಕು ನಾನು, ಈ ಸರ್ಪೂರ್ ತೋಪ ಒಳಗಡೆ ದೂರವೇ ಆ ಕಡೆ ಹೋಗ್ಬೇಕು. ಎಲ್ಲ ಫುಲ್ ಅಡ್ವೆಂಚರಸ್ ರೋಡು, ಅಷ್ಟೊಂದು ಚೆನ್ನಾಗಿಲ್ಲ ರೋಡು ನೋಡಿ. ಫುಲ್ ಎಲ್ಲ ಕಾಲ್ದಾರಿನೇ, ಆ ಕಡೆ ಈ ಕಡೆ ಎಲ್ಲ ಮರಗಳು, ಒರೆ ಟಚ್ ಆಗ್ತಾ ಇರುತ್ತೆ. ದಾರಿ ನೋಡಿಕೊಂಡು ನಾನು ತೆಗಿಬೇಕಿತ್ತು, ದಾರಿ ನೋಡುವುದೇ ಈಗ ಅನುಭವಿಸ್ತಾ. ಅದು ಕಾಳು ಸ್ವಲ್ಪ ಕಮ್ಮಿನೇ ಬಿಟ್ಟಿತ್ತು, ಅಮೌಂಟು ಕೆಲಸದವ್ರಿಗೆ ಎಲ್ಲ ಜಾಸ್ತಿ ಆಗುತ್ತೆ. ಒಂದೊಂದ್ಸಲಿ ವ್ಯಾಪಾರ ಆಗ್ತಾ ಇರುತ್ತೆ. ಫುಲ್ ಅಡ್ವೆಂಚರಸ್ ನೋಡಿ, ಸ್ಕಿಡ್ ಆಗ್ತೈತೆ. ಇಲ್ಲಿ ಬೇರೆ ದಾರಿ ಇದೆ, ಹೋಯ್ತು ಗಾಡಿ. ಅಂದರೆ ಒಂದು ಕೈಯಲ್ಲಿ ಓಡಿಸ್ತಾ ಇದ್ದೆ, ಅದು ಬ್ಯಾಲೆನ್ಸ್ ಸಿಗದೆ ನೋಡಿ ಇದ್ರ ಮೇಲೆ ಹತ್ಬಿಟ್ಟು ಇಲ್ಲಿ ಇನ್ನಿಂದ ಮುಂಚೆಗೆ ಸ್ವಲ್ಪ ಒಳ್ಳೆ ರೋಡ್ ಸಿಗುತ್ತೆ ಅಲ್ಲೋಗಿ. ಇಲ್ಲಿಂದ ಚೆನ್ನಾಗಿದೆ ರೋಡು. ಚೆನ್ನಾಗಿದೆ ಅಂದರೆ ಮೀನ್ಸ್ ಸ್ವಲ್ಪ ದಪ್ಪದಾಗಿದೆ, ದೊಡ್ಡದಾಗೈತೆ ರೋಡು, ಒಂದು 4 ವೀಲರ್ ಬರೋಷ್ಟು. ಸೊ ಈಗಿದ್ರೆ ಆರಾಮಾಗಿ ಓಡಿಸ್ಕೋಬೋದು, ಅದೇನು ತೊಂದರೆ ಇಲ್ಲ.